ನಮಸ್ಕಾರ, ನಾನು ಸೌಮ್ಯ ಮಳಲಿ. ಪುತ್ತಿಗೆ ಶ್ರೀಗಳ ಕೈಯಲ್ಲಿ ಇಸ್ಲಾಂ ಕುರಿತ ಪುಸ್ತಕ ಇಸ್ಲಾಂ ಭಯೋತ್ಪಾದನೆ ಧರ್ಮವಲ್ಲ ಎಂಬ ಪುಸ್ತಕ. ಈ ಒಂದು ಫೋಟೋ ಇದೀಗ ಭಾರಿ ವೈರಲ್ ಆಗ್ತಾ ಇದೆ. 10 ವರ್ಷಗಳ ಹಿಂದೆ ತೆಗೆದಿರುವಂತಹ ಫೋಟೋ ವಿಡಿಯೋ ಈಗ ಭಾರಿ ಚರ್ಚೆಗೆ ಕಾರಣವಾಗಿರುವಂಥದ್ದು. ಇಸ್ಲಾಂ ಭಯೋತ್ಪಾದನೆ ಧರ್ಮವಲ್ಲ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪುತ್ತಿಗೆ ಶ್ರೀಗಳು ಪಾಲ್ಗೊಂಡಿದ್ರು. ಅದರ ವಿಡಿಯೋ ಫೋಟೋ ಇದೀಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಅವರು 2012ರಲ್ಲಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಅದರ ಫೋಟೋ ಈಗ ವೈರಲ್ ಆಗಿದೆ. ಫೋಟೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಾಕಲಾಗಿದ್ದು ಶ್ರೀಗಳು ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ. 2024ರಲ್ಲಿ ಪರ್ಯಾಯ ಪೀಠ ಏರಲಿದ್ದಾರೆ ಪುತ್ತಿಗೆ ಶ್ರೀಗಳು. 10 ವರ್ಷಗಳ ಹಿಂದಿನ ಫೋಟೋ ಈಗ ಭಾರಿ ವೈರಲ್ ಆಗಿದೆ. ಈ ಫೋಟೋ ಬಗ್ಗೆ ಹಿಂದೂ ಸಂಘಟನೆಗಳು ಬೇಸರವನ್ನ ವ್ಯಕ್ತಪಡಿಸ್ತಾ ಇವೆ. ಶ್ರೀಗಳು ಕ್ಷಮೆ ಯಾಚಿಸಬೇಕು ಅಂತ ಹೇಳಿ ಆಗ್ರಹ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು. 10 ವರ್ಷಗಳ ಹಿಂದೆ ಇಸ್ಲಾಂ ಭಯೋತ್ಪಾದನೆಯ ಧರ್ಮವಲ್ಲ ಅನ್ನುವಂತಹ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪುತ್ತಿಗೆ ಶ್ರೀಗಳು ಪಾಲ್ಗೊಂಡಿದ್ದಂತಹ ಫೋಟೋ ವಿಡಿಯೋ ಈಗ ಭಾರಿ ವೈರಲ್ ಆಗಿದೆ. ಪುತ್ತಿಗೆ ಶ್ರೀಗಳ ಬಗ್ಗೆ ರಾಘವೇಂದ್ರ ಆಚಾರ್ಯ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಶ್ರೀಗಳು ಈ ಪುಸ್ತಕ ಬಿಡುಗಡೆ ಮಾಡಿದ್ದು ನಮಗೆ ಆಘಾತ ಆಗಿದೆ. ಇಸ್ಲಾಂ ಅಲ್ಲಾಹು ಮಾತ್ರ ದೇವರು ಅಂತ ಹೇಳುತ್ತೆ, ಉಳಿದವರು ಕಾಫಿರ್ ಅನ್ನತ್ತೆ. ಇಂತಹ ಧರ್ಮದ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಶ್ರೀಗಳು ಯಾಕೆ ಪಾಲ್ಗೊಂಡಿದ್ರು ಅಂತ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಜಿಹಾದಿ ಭಯೋತ್ಪಾದನೆಯಿಂದ ಪ್ರಪಂಚ ತತ್ತರಿಸ್ತಾ ಇದೆ. ಶ್ರೀಪಾದರು ಹೇಗೆ ಪುಸ್ತಕ ಬಿಡುಗಡೆ ಮಾಡಿದ್ದಾರೆ? ಹಿಂದೂ ಮುಖಂಡ ಬಾಲಾಜಿ ರಾಘವೇಂದ್ರ ಆಚಾರ್ಯ ಅವರು ಶ್ರೀಗಳನ್ನ ಪ್ರಶ್ನೆ ಮಾಡಿದ್ದಾರೆ. ಇತ್ತೀಚೆಗೆ ಉಡುಪಿಯ ಪುತ್ತಿಗೆ ಮಠದ ಪೀಠಾಧಿಪತಿಗಳಾದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಇಸ್ಲಾಂ ಒಂದು ಭಯೋತ್ಪಾದಕ ಧರ್ಮ ಅಲ್ಲ ಅಂತ ಹೇಳುವ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ದನ್ನು ಅದನ್ನು ತಿಳಿದು ಆಘಾತಗೊಂಡು ಈ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಮಾಡುವ ಅನಿವಾರ್ಯ ಸಂದರ್ಭದಲ್ಲಿ ನಾನಿದ್ದೇನೆ. ಇವತ್ತು ಇಸ್ಲಾಂನಲ್ಲಿ ಏನು ಹೇಳ್ತದೆ ಅಂತ ಹೇಳಿದರೆ ಅಲ್ಲಾಹು ಮಾತ್ರ ಅದು ದೇವರ ಹೆಸರು. ಇದನ್ನು ಒಪ್ಪದೇ ಇರುವವನು ಅವನು ಕಾಫಿರ್ ಆಗ್ತಾನೆ, ಅವನು ಧರ್ಮದ್ರೋಹಿ ಅಥವಾ ಕಾಫಿರ್. ಹಾಗಾದರೆ ಇಂತಹ ಒಂದು ಪುಸ್ತಕವನ್ನು ಶ್ರೀಪಾದರು ಹೇಗೆ ಬಿಡುಗಡೆ ಮಾಡಿದ್ದಾರೆ? ಅದನ್ನು ಇವತ್ತು ಜಾಗೃತ ಹಿಂದೂ ಸಮಾಜ ಖಂಡಿತವಾಗಿಯೂ ಅದು ಒಪ್ತಾ ಇಲ್ಲ. ಇದನ್ನು ನಾನು ಸಾವಿರಾರು ಜನರ ಹತ್ರ ಮಾತಾಡುವಾಗ ಇದೇ ಅಭಿಪ್ರಾಯ ಬಂದಿದೆ. ಪುತ್ತಿಗೆ ಶ್ರೀಗಳು ಕ್ಷಮೆ ಕೇಳಬೇಕು ಅಂತ ಆಗ್ರಹ ಮಾಡಿದ್ದಾರೆ ಶ್ರೀರಾಮ್ ಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಅವರು. ಇಲ್ಲಾಂದ್ರೆ ನಾಳೆ ನಿಮ್ಮ ಮಠ ಉಳಿಯೋದಿಲ್ಲ, ಪುತ್ತಿಗೆ ಶ್ರೀಗಳು ಕ್ಷಮೆ ಕೇಳಬೇಕು ಅಂತ ಮುತಾಲಿಕ್ ಅವರು ಆಗ್ರಹ ಮಾಡಿದ್ದಾರೆ. ಇಲ್ಲದಿದ್ರೆ ನಿಮ್ಮ ಮಠ ಕೂಡ ಉಳಿಯಲ್ಲ ಅಂತ ಮುತಾಲಿಕ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೀವು ಹಿಂದೂ ಧರ್ಮದ ಪ್ರತಿಪಾದಕರು, ಇಸ್ಲಾಂ ಧರ್ಮಕ್ಕಲ್ಲ. ಈ ಪುಸ್ತಕವನ್ನ ಬಿಡುಗಡೆ ಮಾಡುವಂತಹ ಅಗತ್ಯತೆ ಏನಿತ್ತು? ಇಂತಹ ಪ್ರವೃತ್ತಿಯಿಂದಲೇ ಹಿಂದೂ ಧರ್ಮ ನಾಶವಾಗ್ತಾ ಇದೆ ಅಂತ ಮುತಾಲಿಕ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಧರ್ಮವನ್ನು ನುಂಗಿ ನೀರು ಕೊಡೋದು, ಇಸ್ಲಾಮೀಕರಣ ಮಾಡುವಂತಹದ್ದು ಭಯೋತ್ಪಾದನೆ. ಅದು ಲ್ಯಾಂಡ್ ಜಿಹಾದ್ ಇರ್ಬೋದು, ಲವ್ ಜಿಹಾದ್ ಇರ್ಬೋದು, ಗೋಮಾತೆ ಹತ್ಯೆ ಇರ್ಬೋದು, ಇಂಥ ನೂರಾರು ಕೆಲಸಗಳನ್ನು ಮಾಡ್ತಾ ಇರುವಂತಹದ್ದು ಪೂಜ್ಯ ಸ್ವಾಮೀಜಿಯವರೇ ನಿಮ್ಮ ಗಮನಕ್ಕೆ ಬಂದಿಲ್ವಾ? ಯಾವ ಪುಸ್ತಕವನ್ನು ನೀವು ಪ್ರಕಾಶನ ಮಾಡಿದ್ರಿ? ನಾನು ಹೇಳ್ತೀನಿ, ನೀವು ಕ್ಷಮೆ ಬೇಡಬೇಕು. ನಾಳೆ ನಿಮ್ಮ ಮಠ ಕೂಡ ಉಳಿಯೋಲ್ಲ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇದೇ ಮಾದರಿಯಲ್ಲಿ ನೀವು ಹಿಂದೂ ಧರ್ಮದ ಪ್ರತಿಪಾದಕರಾದಂಥವರು ಇವತ್ತು ಇಸ್ಲಾಂ ಭಯೋತ್ಪಾದಕ ಧರ್ಮ ಅಲ್ಲ ಅಂತ ಹೇಳುವಂಥ ಪುಸ್ತಕವನ್ನು ಬಿಡುಗಡೆ ಮಾಡುವಂಥ ಅವಶ್ಯಕತೆ ಏನಿತ್ತು? ಭಗವದ್ಗೀತೆ ಸಂಬಂಧಪಟ್ಟಾಗಿ ನೀವು ಮಾಡಿದಂಥ ದೊಡ್ಡ ಅಭಿಯಾನ ಇವತ್ತಿಗೂ ನೆನಪಿದೆ. ಇವತ್ತು ಈ ರೀತಿಯ ಪುಸ್ತಕವನ್ನು ಬಿಡುಗಡೆ ಮಾಡುವಂತಹದ್ದು, ಮಸೀದಿಯನ್ನು ಉದ್ಘಾಟನೆ ಮಾಡುವಂತಹದ್ದು, ಈ ರೀತಿಯ ಪ್ರವೃತ್ತಿಯಿಂದಲೇ ಇಸ್ಲಾಂ ಬೆಳೀತಾ ಇದೆ, ಹಿಂದೂ ಧರ್ಮ ನಾಶ ಆಗ್ತಾ ಇದೆ. ಹಿಂದೂ ಧರ್ಮದ ಉಳಿವಿಗೋಸ್ಕರ ನೀವು ಗಟ್ಟಿಯಾಗಿ ನಿಂತ್ಕೊಳ್ಬೇಕು. ಇಲ್ಲಾಂದ್ರೆ ನಿಮ್ಮ ವಿರುದ್ಧ ಪ್ರತಿಭಟನೆಯನ್ನು ಮಾಡಬೇಕಾಗತ್ತೆ. ನೀವು ಅದನ್ನು ವಾಪಸ್ ತಗೊಂಡು ಕ್ಷಮೆ ಬೇಡಬೇಕು ಅಂತನ್ನುವಂಥದ್ದು ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಪುತ್ತಿಗೆ ಶ್ರೀಗಳಿಂದ ಇಸ್ಲಾಂ ಧರ್ಮದ ಪುಸ್ತಕ ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಳೆ ವಿಡಿಯೋ ವೈರಲ್ ಮಾಡಿ ಒಳಕುಂಟು ಮಾಡ್ತಿದ್ದಾರೆ. ಪುತ್ತಿಗೆ ಮಠದ ವತಿಯಿಂದ ಸ್ಪಷ್ಟೀಕರಣ ದೊರೆತಿದೆ. ಈ ಒಂದು ವಿಚಾರ ಅಂದ್ರೆ ಈ ಫೋಟೋ ವಿಡಿಯೋಗಳು ವೈರಲ್ ಆಗ್ತಾ ಇದ್ದ ಹಾಗೆ ಅದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದ್ದ ಹಾಗೆ ಇದೀಗ ಪುತ್ತಿಗೆ ಮಠದಿಂದ ಸ್ಪಷ್ಟೀಕರಣ ಕೊಡಲಾಗಿದೆ. ಸುಮ್ಮನೆ ಹಳೆ ವಿಡಿಯೋವನ್ನ ಈಗ ವೈರಲ್ ಮಾಡಿ ಒಳಕುಂಟು ಮಾಡುವ ಪ್ರಯತ್ನ ಮಾಡಲಾಗ್ತಾ ಇದೆ ಅಂತ ಪುತ್ತಿಗೆ ಮಠದಿಂದ ಸ್ಪಷ್ಟೀಕರಣ ಸಿಕ್ಕಿದೆ. ಶ್ರೀಗಳು ಶಾಂತಿ ಸೌಹಾರ್ದತೆಗೆ ಮೊದಲ ಆದ್ಯತೆಯನ್ನ ಕೊಡ್ತಾರೆ. ಪುತ್ತಿಗೆ ಶ್ರೀಗಳು ಮೊದಲಿನಿಂದಲೂ ಕೂಡ ಭಯೋತ್ಪಾದನೆಯನ್ನ ಖಂಡಿಸ್ತಾರೆ ಅಂತ ಶ್ರೀಗಳ ಆಪ್ತ ಹೆಜಮಾಡಿ ಸುಧೀಂದ್ರ ಆಚಾರ್ಯ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ.
ಸಿಡಿ ಕೇಸ್ನ ಸಿಬಿಐಗೆ ವಹಿಸಲು ಭಾರಿ ಒತ್ತಡ ಕೇಳಿಬರ್ತಾ ಇದೆ. ಬೆಳಗಾವಿಯಿಂದ ದೆಹಲಿಯತ್ತ ಪ್ರಯಾಣ ಬೆಳೆಸಿದ್ದಾರೆ ರಮೇಶ್ ಜಾರಕಿಹೊಳಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡೋದಕ್ಕೆ ರಮೇಶ್ ಜಾರಕಿಹೊಳಿ ಅವರು ನಿರ್ಧಾರ ಮಾಡಿದ್ದಾರೆ. ಸಿಡಿ ಕೇಸನ್ನ ಸಿಬಿಐಗೆ ವಹಿಸಬೇಕು ಅಂತ ಒತ್ತಡ ಹೇರೋದಕ್ಕೆ ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ದೆಹಲಿಯಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡೋ ಸಾಧ್ಯತೆ ಇದೆ. ಅಮಿತ್ ಶಾ ಅವರ ಭೇಟಿಗೆ ಸಮಯ ಕೇಳಿದ್ದಾರೆ ಜಾರಕಿಹೊಳಿ. ಡಿಕೆಶಿ ಕೈವಾಡದ ಬಗ್ಗೆ ದಾಖಲೆ ಕೊಟ್ಟು ತನಿಖೆಗೆ ಒತ್ತಾಯ ಮಾಡೋ ಸಾಧ್ಯತೆ ಇದೆ. ಸಿಬಿಐಗೆ ವರ್ಗಾಯಿಸುವಂತೆ ಸಿಎಂಗೂ ಕೂಡ ಒತ್ತಡ ಹೇರಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಈಗ ಈ ಕೇಸನ್ನ ಶತಾಯಗತಾಯ ಸಿಬಿಐಗೆ ವಹಿಸಬೇಕು, ಸಿಬಿಐಯಿಂದ ತನಿಖೆ ಮಾಡಿಸಬೇಕು ಅಂತ ಒತ್ತಡ ಹೇರೋದಕ್ಕೆ ಮುಂದಾಗಿದ್ದಾರೆ. ತಮ್ಮ ವಿರುದ್ಧ ಬಿಡುಗಡೆಯಾಗಿದ್ದ ಸಿಡಿ ಹಿಂದೆ ಡಿಕೆಶಿ ಕೈವಾಡ ಇದೆ, ಅದಕ್ಕೆ ದಾಖಲೆಯೂ ನನ್ನ ಬಳಿ ಇದೆ ಅಂತ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಪ್ರಕರಣವನ್ನ ಸಿಬಿಐಗೆ ವರ್ಗಾಯಿಸಬೇಕು ಅಂತ ಈಗಾಗಲೇ ಸಿಎಂ ಬೊಮ್ಮಾಯಿ ಮೇಲೆ ಒತ್ತಡವನ್ನ ಹೇರ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಅವರು. 2 ದಿನದಿಂದ ಸಿಎಂ ಬೆನ್ನು ಬಿದ್ದಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೆಸ್ ಮೀಟ್ ಮಾಡಿದ್ರು. ಡಿಕೆ ಶಿವಕುಮಾರ್ ಅವರ ಒಂದು ಆಡಿಯೋವನ್ನ ಕೂಡ ಬಿಡುಗಡೆ ಮಾಡಿದ್ರು. ಅಲ್ಲದೆ ಡಿಕೆ ಶಿವಕುಮಾರ್ ಅವರೇ ನನ್ನ ವಿರುದ್ಧ ಷಡ್ಯಂತ್ರ ಮಾಡಿರುವಂಥದ್ದು, ಅದಕ್ಕೆ ಬೇಕಾದಂತಹ ದಾಖಲೆ ಇದೆ. ಈ ಪ್ರಕರಣದಲ್ಲಿ ಯಾರೆಲ್ಲ ಇದಾರಲ್ಲ, ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದ್ರಲ್ಲ, ಅವರೆಲ್ಲರನ್ನ ಬಂಧಿಸಬೇಕು, ಅವ್ರ ವಿರುದ್ಧ ಕಾನೂನು ಕ್ರಮ ಆಗಬೇಕು ಅಂತಂದ್ರೆ ಸಿಬಿಐಯಿಂದ ತನಿಖೆ ಆಗಬೇಕು ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಅವರು ಆಗ್ರಹವನ್ನ ಮಾಡಿದ್ರು. ಈಗ ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇರುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾಕಂದ್ರೆ ಶತಾಯಗತಾಯ ಈ ಒಂದು ಕೇಸನ್ನ ಸಿಬಿಐಗೆ ವಹಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ರಮೇಶ್ ಜಾರಕಿಹೊಳಿ ಅವರು ಕೂಡ ಸರ್ವ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಈ ನಿಟ್ಟಿನಲ್ಲಿ ಸಿಎಂ ಅವ್ರನ್ನ ಕೂಡ ಭೇಟಿ ಮಾಡಿದ್ದಾರೆ. ಸಿಎಂ ಅವ್ರ ಜೊತೆನೇ ಇದ್ರು, ಸಿಎಂ ಅವ್ರ ಮೇಲೆ ಒತ್ತಡ ಹೇರುವಂತ ತಂತ್ರ ಮಾಡಿದ್ರು. ಈಗ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಅವರ ಮೂಲಕ ಕೂಡ ಒತ್ತಡ ಹೇರಿಸೋ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಈಗ ಅಮಿತ್ ಶಾ ಅವರನ್ನ ಭೇಟಿ ಮಾಡೋದಕ್ಕೆ ದೆಹಲಿಗೆ ತೆರಳ್ತಾ ಇರುವಂಥದ್ದು. ಅಮಿತ್ ಶಾ ಅವರ ಭೇಟಿಗೂ ಕೂಡ ರಮೇಶ್ ಜಾರಕಿಹೊಳಿ ಅವರು ಸಮಯವನ್ನ ಕೇಳಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್, ಈ ಒಂದು ಪ್ರಕರಣವನ್ನ ರಮೇಶ್ ಜಾರಕಿಹೊಳಿ ಅವರು ಇಲ್ಲಿಗೆ ಬಿಡೋ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ. ಪ್ರೆಸ್ ಮೀಟ್ ಮಾಡಿದಾಗ್ಲೂ ಕೂಡ ಸಿಬಿಐ ತನಿಖೆ ಆಗಬೇಕು ಅಂತ ಆಗ್ರಹ ಮಾಡಿದ್ರು. ಸಿಎಂ ಅವ್ರ ಜೊತೆ ಕೂಡ ಅದೇ ಒತ್ತಡವನ್ನ ಹೇರೋದಕ್ಕೆ ಪ್ರಯತ್ನ ಪಟ್ಟರು. ಈಗ ಹೈಕಮಾಂಡ್ ನಾಯಕರನ್ನೇ ಭೇಟಿಯಾಗಿ ಸಿಬಿಐ ತನಿಖೆಗೆ ವಹಿಸುವಂತೆ ಅವರ ಮೇಲೂ ಕೂಡ ಒತ್ತಡ ಹೇರೋದಕ್ಕೆ ದೆಹಲಿಗೆ ತೆರಳ್ತಾ ಇದ್ದಾರೆ. ಅಂದ್ರೆ ರಮೇಶ್ ಜಾರಕಿಹೊಳಿ ಅವರು ಏನ್ ನಿರ್ಧಾರ ಮಾಡ್ಕೊಂಡಿದ್ದಾರೆ? ಈಗ ಅಮಿತ್ ಶಾ ಅವರ ಭೇಟಿಗೆ ರಮೇಶ್ ಜಾರಕಿಹೊಳಿಗೆ ಟೈಮ್ ಸಿಕ್ಕಿದ್ಯಾ? ಏನ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ? ಈಗ ಏನು ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ದೆಹಲಿಗೆ ರಮೇಶ್ ಜಾರಕಿಹೊಳಿ ವಿಮಾನದ ಮೂಲಕ ಪ್ರಯಾಣ ಬೆಳೆಸಿರ್ತಕ್ಕಂಥದ್ದು. ನಾಳೆ ಸಂಜೆ ವೇಳೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಏನು ಸಿಡಿ ಪ್ರಕರಣ ಇದೆ, ಸಿಡಿ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡಲಿದ್ದಾರೆ. ಇದಕ್ಕಾಗಿ ಎಲ್ಲ ರೀತಿಯ ದಾಖಲೆಗಳನ್ನು ಕೂಡ ಅವರು ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು. ರಮೇಶ್ ಜಾರಕಿಹೊಳಿ ಬಳಿ 12ಕ್ಕೂ ಹೆಚ್ಚು ಏನು ವಿಡಿಯೋ ದಾಖಲೆಗಳಿದೆ ಮತ್ತು ಆಡಿಯೋ ದಾಖಲೆಗಳಿದೆ ಅಂತ ಹೇಳಾಗ್ತಿದೆ. ನಾನು ಮೊನ್ನೆ ಅವರು ಸುದ್ದಿಗೋಷ್ಠಿಯಲ್ಲಿ 120 ದಾಖಲೆಗಳು ನನ್ನ ಬಳಿ ಇವೆ ಅಂತ ಹೇಳಿದ್ರು. ದಾಖಲೆ ಸಮೇತ ಈಗ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಕ್ಕೆ ರಮೇಶ್ ಜಾರಕಿಹೊಳಿ ಮುಂದಾಗಿರ್ತಕ್ಕಂಥದ್ದು. ಅಮಿತ್ ಶಾ ಸಮಯವನ್ನು ಕೂಡ ನಾಳೆ ಸಂಜೆ ನಿಗದಿಯಾಗಿದೆ ಅಂತ ಹೇಳಿ ಬಿಜೆಪಿ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಪ್ರಮುಖವಾಗಿ ರಾಜ್ಯದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ವಿರುದ್ಧ ಏನು ಸೇಡು ತೀರಿಸಿಕೊಳ್ಳಕ್ಕೆ ರಮೇಶ್ ಜಾರಕಿಹೊಳಿ ಈಗ ಮುಂದಾಗಿರ್ತಕ್ಕಂಥದ್ದು. ರಮೇಶ್ ಜಾರಕಿಹೊಳಿ ಜಲಸಂಪನ್ಮೂಲ ಸಚಿವರಾಗಿದ್ದ ವೇಳೆನೆ ಈ ಒಂದು ಸಿಡಿ ರಿಲೀಸ್ ಆಗಿತ್ತು. ಅದೇ ಕಾರಣಕ್ಕೆ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಬಳಿಕ ಸಂಪುಟ ಸೇರಕ್ಕೆ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅದು ಸಾಧ್ಯವಾಗಿರಲ್ಲ. ಈಗ ಚುನಾವಣಾ ಸಮಯದಲ್ಲಿ ಕಾದು ಕುಳಿತು ರಮೇಶ್ ಜಾರಕಿಹೊಳಿ ಈಗ ಸೇಡನ್ನ ತೀರಿಸಿಕೊಳ್ತಾ ಇದೆ. ಇದಕ್ಕೆ ಬಿಜೆಪಿ ಹೈಕಮಾಂಡ್ ಸಾಥ್ ಕೊಡ್ತಾ ಅಂತಕ್ಕಂಥ ಪ್ರಶ್ನೆ. ಯಾಕಂದ್ರೆ 2 ದಿನಗಳಿಂದ ಅವರು ಮುಖ್ಯಮಂತ್ರಿ ಜೊತೆಗೆ ಓಡಾಡ್ತಿದ್ರು. ಜೊತೆಗೆ ಗೃಹ ಸಚಿವರು ಕೂಡ ಈ ರೀತಿ ಏನು ಯಾರೋ ಒಬ್ಬರ ಸಿಡಿ ಬಳಸಿ ತೇಜೋವಧೆ ಆಗತಕ್ಕಂಥದ್ದು ಇಲ್ಲಿಗೆ ಕೊನೆ ಆಗ್ಬೇಕು ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ. ಈ ನೆಲೆಯಲ್ಲಿ ಇವತ್ತು ಏನು ದೆಹಲಿಗೆ ರಮೇಶ್ ಜಾರಕಿಹೊಳಿ ಭೇಟಿ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಅಮಿತ್ ಶಾ ಏನು ರಮೇಶ್ ಜಾರಕಿಹೊಳಿ ಬೇಡಿಕೆಗೆ ಮನ್ನಣೆ ಕೊಡ್ತಾರ ಅಂತಕ್ಕಂಥದ್ದು ಈಗ ಪ್ರಶ್ನೆ ಆಗಿರ್ತಕ್ಕಂಥ. ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಮೂಲಕ ಅಮಿತ್ ಶಾ ಅವರನ್ನ ಭೇಟಿಗೆ ಪ್ರಯತ್ನವನ್ನ ಅನೇಕ ಸಂದರ್ಭದಲ್ಲಿ ಪಟ್ಟಿದ್ರು ಕೂಡ ಅದು ಯಶಸ್ವಿ ಆಗಿತ್ತು. ಈ ಬಾರಿಯೂ ಕೂಡ ಯಶಸ್ವಿ ಆಗ್ತಾರ ಮತ್ತು ಈ ಒಂದು ಪ್ರಕರಣವನ್ನ ತಾರ್ಕಿಕ ಹಂತಕ್ಕೆ ರಮೇಶ್ ಜಾರಕಿಹೊಳಿ ಕೊಂಡೊಯ್ತಾರ ಅಂತಕ್ಕಂಥ. ಯಾಕಂದ್ರೆ ಇಷ್ಟು ದಿನ ಅವರು ಸುದ್ದಿಗೋಷ್ಠಿಯನ್ನ ಮಾಡಿರಲ್ಲ. ಮೊನ್ನೆ ಒಂದು ಸುದ್ದಿಗೋಷ್ಠಿಯನ್ನ ಮಾಡಿ ಏನು ಸಿಡಿ ಗ್ಯಾಂಗ್ ನ ಕ್ಯಾಪ್ಟನ್ ಡಿಕೆ ಶಿವಕುಮಾರ್ ಅಂತ ಹೇಳಿ ನೇರವಾಗಿ ಒಂದು ವಾಗ್ದಾಳಿಯನ್ನ ನಡೆಸಿದ್ರು. ಈಗ ದೆಹಲಿಗೆ ಈ ಒಂದು ಪ್ರಕರಣ ಶಿಫ್ಟ್ ಆಗಿದೆ. ತಮಿಳುನಾಡಿನಲ್ಲಿ ಏನು ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಇದಕ್ಕೆ ಯಾವ ರೀತಿ ಸ್ಪಂದನೆ ಕೊಡ್ತಾರೆ ಮತ್ತು ಒಂದು ವೇಳೆ ಸಿಬಿಐಗೆ ಕೊಡೋ ಸಾಧ್ಯತೆಗಳಿದೆಯಾ, ಕಾನೂನಿನಲ್ಲಿ ಏನೆಲ್ಲ ತೊಡಕುಗಳಿದೆ ಅನ್ನೋದ್ರ ಬಗ್ಗೆ ಕೂಡ ಈಗ ಗೃಹ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿ ಚರ್ಚೆ ಮಾಡ್ತಾರೆ. ಈ ಒಂದು ಪ್ರಕರಣ ಮತ್ತೆ ಈಗ ಸದ್ಯ ಮುನ್ನೆಲೆಗೆ ಬಂದಿರತಕ್ಕಂಥದ್ದು ತಮಿಳುನಾಡಿನಲ್ಲಿ. ಈ ಒಂದು ಪ್ರಕರಣದಲ್ಲಿ ಡಿಕೆ ಶಿವಕುಮಾರ್ಗೆ ಸಂಕಷ್ಟ ಎದುರಾಗುತ್ತಾ ಅಂತಕ್ಕಂಥದ್ದು ಈಗ ಕಾದ್ ನೋಡ್ಬೇಕಿದೆ. ಥ್ಯಾಂಕ್ ಯು ಚಂದ್ರಕಾಂತ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.
ಸಿಡಿ ಕೇಸ್ ಸಿಬಿಐಗೆ ಕೊಡಲು ರಮೇಶ್ ಜಾರಕಿಹೊಳಿ ಅವರು ಒತ್ತಾಯ ಮಾಡ್ತಿದ್ದಾರೆ. ಕೇಸ್ ಇಲ್ಲಿಗೆ ಬಿಟ್ಬಿಡಿ ಅಂತಿದ್ದಾರೆ ಬಾಲಚಂದ್ರ. ಇನ್ನೂ ಡ್ಯಾಮೇಜ್ ಮಾಡ್ಕೊಳ್ಳೋದು ಬೇಡ ಅಂತ ಬಾಲಚಂದ್ರ ಜಾರಕಿಹೊಳಿ ಅವರು ಸಲಹೆ ಕೊಡ್ತಿದ್ದಾರೆ. ಸಿಡಿ ಕೇಸನ್ನ ರಮೇಶ್ ಜಾರಕಿಹೊಳಿ ಅವರು ಇಲ್ಲಿಗೆ ಬಿಟ್ರೆ ಒಳ್ಳೇದು, ಈಗ ಆಗಿರುವಂತಹ ಡ್ಯಾಮೇಜಸ್ ಸಾಕು, ಇನ್ನಷ್ಟು ಡ್ಯಾಮೇಜ್ ಮಾಡ್ಕೊಳ್ಳೋದು ಬೇಡ, ಈ ಕೇಸನ್ನ ಇಲ್ಲಿಗೆ ಬಿಟ್ಬಿಟ್ರೆ ಒಳ್ಳೇದು ಅಂತ ಬಾಲಚಂದ್ರ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ. ಸಿಡಿ ವಿಚಾರದಲ್ಲಿ 3 ಕುಟುಂಬಗಳಿಗೆ ಕೆಟ್ಟ ಹೆಸರು ಬಂದಿದೆ, ಯಾವುದೇ ಕೆಟ್ಟ ಗಳಿಗೆಯಲ್ಲಿ ಈ ಘಟನೆ ನಡೆದಿದೆ, ಇಲ್ಲಿಗೆ ಬಿಟ್ರೆ ಒಳ್ಳೆಯದು ಅಂತ ಬಾಲಚಂದ್ರ ಜಾರಕಿಹೊಳಿ ಅವರು ಸಲಹೆ ಕೊಟ್ಟಿದ್ದಾರೆ. 3 ಜನ ತಿಳುವಳಿಕೆ ಉಳ್ಳವರಿದ್ದಾರೆ, ಇದನ್ನ ಇಲ್ಲಿಗೆ ಬಿಡಬೇಕಾಗುತ್ತೆ ಅಂತ ವಿನಂತಿ ಮಾಡ್ಕೊಳ್ತೀನಿ, ರಮೇಶ್ ಜೊತೆ ಕೂಡ ನಾನು ಮಾತಾಡ್ತೀನಿ ಅಂತ ಬಾಲಚಂದ್ರ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಬಾಲಚಂದ್ರ ಜಾರಕಿಹೊಳಿ ಅವರನ್ನ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಮಾತನಾಡಿಸಿದ್ದಾರೆ. ಸಂದರ್ಭದಲ್ಲಿ ಏನ್ ಹೇಳಿದ್ರು ಬನ್ನಿ ನೋಡೋಣ. ಸಿಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತ ಹೇಳಿ ಏನು ರಮೇಶ್ ಜಾರಕಿಹೊಳಿ ಮತ್ತು ಲಖನ್ ಜಾರಕಿಹೊಳಿ ಏನೋ ಆಗ್ರಹವನ್ನ ಮಾಡ್ತಿದ್ರೆ ಈ ಬಗ್ಗೆ ಮಾತಾಡಕ್ಕೆ ಅರಭಾವಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಸರ್, ಈಗ ಇಬ್ಬರು ಸಹೋದರರು ಆಗ್ರಹ ಮಾಡ್ತಾ ಇದ್ದಾರೆ, ಪ್ರಕರಣದ ಹಿಂದೆ ಮಹಾನ್ ನಾಯಕನ ಕೈವಾಡ ಇದನ್ನ ಸಿಬಿಐಗೆ ವಹಿಸಬೇಕು ಅಂತ ಹೇಳಿ ನಿಮ್ಮ ಅಭಿಪ್ರಾಯ ಏನ್ ಸರ್? ಈ ಪ್ರಕರಣ ನನ್ನ ಅಭಿಪ್ರಾಯ ಇದೇ ಹೇಳಿದೇನ್ರಿ, ದಯಮಾಡಿ ಸನ್ಮಾನ್ಯ ರಮೇಶ್ ಜಾರಕಿಹೊಳಿ ಅವರಿಗೆ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ, ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಪ್ರಕರಣ ಇನ್ನು 3 ತಿಂಗಳು ಇಲೆಕ್ಷನ್ ಐತಿ, ಇದನ್ನು ಇಲ್ಲಿಗೆ ಬಿಟ್ಟು ಬಿಡಿ, ರಾಜಕೀಯವಾಗಿ ಹೋರಾಟ ಮಾಡೋಣ. ನಾವು ಬಿಜೆಪಿಯಿಂದ ಹೋರಾಟ ಮಾಡ್ತೀವಿ, ನೀವು ಕಾಂಗ್ರೆಸ್ ಮಾಡಿ, ಯಾರು ಜನ ಅವ್ರ ಮ್ಯಾಗ ಪ್ರೀತ ವೋಟ್ ಹಾಕ್ತಾರೋ ಅದಕ್ಕೆ ಇದು 3 ಕುಟುಂಬಕ್ಕೆ ಒಳ್ಳೇದಲ್ಲ. ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೇನೆ, ಪೊಲಿಟಿಕಲಿ ಒಂದ್ ಕಡೆ ದಂಡಕ್ಕೆ ತೆಗೆದಿಟ್ಬಿಡ, ಒಟ್ಟ ಇದು ಮಾಡೋದು ಸರಿ ಅಲ್ಲ. ಹಿಂದೆ ಜನ ಭಾಳ ಮಾತಾಡ್ತಿದ್ದಾರೆ, ಹಿಂದೆ ಭಾಳ ಜನ ಟೀಕೆ ಮಾಡ್ತಾ ಇದ್ದಾರೆ, 3 ಫ್ಯಾಮಿಲಿಗೆ ಒಳ್ಳೇದಲ್ಲ, ಮುಂದುವರಿಸಬೇಡ್ರಿ. ಯಾಕಂದ್ರೆ ಏನೋ ಯಾರ್ದೋ ಕೆಟ್ಟ ಟೈಮ್ ಅವ್ರ ನಸೀಬ್ ಆಗಿದೆ, ಇನ್ನು ಅದನ್ನ ಕೆಟ್ಟ ಟೈಮ್ನು ಅಥವಾ ನಮ್ಮ ಹಣೆಬರ್ನ ಯಾರೂ ಬದಲು ಮಾಡೋಕ್ಕಾಗಲ್ಲ. ಅದಕ್ಕೆ 3 ಮಂದಿ ಎಲ್ಲ ಹಿರಿಯರು ತಿಳಿದವ್ರು ಅದಾರೆ, ಮುಂದುವರಿಸಬೇಡ್ರಿ. ಆಮೇಲೆ ಸುಮ್ಮನೆ ಈಗಿನ ಟೈಮ್ದಾಗ ಸುಮ್ಮನೆ ಇಲೆಕ್ಷನ್ದಾಗ ನಾವು ಅವ್ರ ಮೇಲೆ ರಾಡಿ ಹೋಗಿದ್ದು, ಅವ್ರು ನಮ್ಮ ಮೇಲೆ ಮಾಡೋದು ಬೇಡ, ಮುಂದುವರಿಸಬೇಡ. ಇದನ್ನ ಬಿಟ್ಟು ನಾವು ರಾಜಕೀಯ ಹೋರಾಟ ಮಾಡೋದು ನನ್ನ ವಿನಂತಿ ಸರ್. ಈಗ ರಾಜಕೀಯ ಒಂದ್ ಕಡೆ ಆದ್ರೂ ವೈಯಕ್ತಿಕ ಪ್ರತಿಷ್ಠೆ ಆಗಿದೆ ಸರ್. ಈಗ ಒಬ್ಬ ಕಡೆ ರಮೇಶ್ ಜಾರಕಿಹೊಳಿ ಹೇಳ್ತಾರೆ, ಸಿಡಿ ಗ್ಯಾಂಗ್ ನ ಕ್ಯಾಪ್ಟನ್ ಡಿ ಕೆ ಶಿವಕುಮಾರ್ ಅಂತ ಹೇಳ್ತಾರೆ, ಮತ್ತೊಂದ್ ಕಡೆ ಹೆಬ್ಬಾಳ್ಕರ್ ವಿರುದ್ಧ ವಾಗ್ದಾಳಿ ಮಾಡ್ತಾರೆ. ಈ ಇಬ್ಬರಿಗೂ ಕೂಡ ಡ್ಯಾಮೇಜ್ ಆಗ್ತದೆ, ಯಾಕೆ ಇಬ್ರು ಅರ್ಥ ಮಾಡ್ಕೊಂತಿಲ್ಲ? ಅದಕ್ಕೆ ರೀ ಎಲ್ಲರಿಗೂ ಡ್ಯಾಮೇಜ್ ಆಗ್ತದೆ, ಅವ್ರಿಗೆ ಅಷ್ಟೇ ಅಲ್ಲ, ಇಡೀ 3 ಫ್ಯಾಮಿಲಿಗೆ ಆಗ್ತದೆ, 3 ಫ್ಯಾಮಿಲಿಗೆ ಡ್ಯಾಮೇಜ್ ಆಗ್ತದೆ. ಅದಕ್ಕೆ 3 ಫ್ಯಾಮಿಲಿ ಕಡ್ಲಿಕ್ಕೆ ದೊಡ್ಡ ದೊಡ್ಡ ಸಾಮ್ರಾಜ್ಯ ಇರ್ತಾವು, ಮಾಡೋದು ಬೇಡ ಅಂತೇಳಿ ನಾನು 3 ಮಂದಿ ವಿನಂತಿ ಮಾಡ್ಕೋತೀನಿ. ನಾವು ರಾಜಕೀಯ ಹೋರಾಟ ಮಾಡೋಣ ಅಂತೇಳಿ ನನ್ನ ವಿನಂತಿ 3 ಜನಕ್ಕೆ. ಇದ್ರ ಬಗ್ಗೆ ಮಾತಾಡ್ತಾರೆ ಸರ್ ರಮೇಶ್ ಜಾರಕಿಹೊಳಿ? ಇದು ನನಗೆ ಸಿಕ್ಕರೆ ಖಂಡಿತ ಮಾತಾಡ್ತಾನೆ. ಇಷ್ಟು ಏನಂದ್ರೆ ಅರಭಾವಿ ಶಾಸಕ ಅರಭಾವಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಮತ್ತು ನನಗೆ ಈ ವಿಚಾರದಲ್ಲಿ ಮಾತನಾಡಕ್ಕೆ ರಮೇಶ್ ಜಾರಕಿಹೊಳಿ ಸಿಕ್ಕರೆ ಅವರೊಟ್ಟಿಗೆ ಮಾತನಾಡಿ 3 ಕುಟುಂಬಕ್ಕೆ ಆಗ್ತಕ್ಕಂಥ ಡ್ಯಾಮೇಜ್ ಅನ್ನ ತಡಿಬೇಕು ಅಂತ ಹೇಳಿ ಮನವಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ವಿಶ್ವನಾಥ್ ಹಾವೇರಿ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಅರಭಾವಿ. ಇನ್ನು ಡಿ ಕೆ ಶಿವಕುಮಾರ್ ವಿರುದ್ಧ ವೈಯಕ್ತಿಕ ನಿಂದನೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ರಮೇಶ್ ಜಾರಕಿಹೊಳಿ ವಿರುದ್ಧ ಮಾನನಷ್ಟ ಕೇಸ್ ಹಾಕ್ತೀವಿ ಅಂತ ಕಾಂಗ್ರೆಸ್ ಮುಖಂಡ ವಕೀಲ ಸಂಕೇತ್ ಏಣಗಿ ಅವರು ಹೇಳಿದ್ದಾರೆ. ವೈಯಕ್ತಿಕವಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು, ಹಾಗಾಗಿ ಇವರ ವಿರುದ್ಧ ಮಾನನಷ್ಟ ಕೇಸ್ ಹಾಕ್ತೀವಿ ಅಂತ ಕಾಂಗ್ರೆಸ್ ಮುಖಂಡ ಹಾಗೆ ವಕೀಲ ಸಂಕೇತ್ ಏಣಗಿ ಅವರು ಹೇಳಿದ್ದಾರೆ. ಸೊ ಅವ್ರ ಟ್ವೀಟ್ ಅನ್ನು ಕೂಡ ನಾವು ಗಮನಿಸಬಹುದು. ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಶ್ರೀ ಡಿ ಕೆ ಶಿವಕುಮಾರ್ ವಿರುದ್ಧ ನಿರಂತರವಾಗಿ ನಿಂದನೆ, ದೋಷಾರೋಪಣೆ ಮಾಡ್ತಾ ಇದ್ದಾರೆ. ಅವರ ಪ್ರಸಿದ್ಧಿ ಘಾಸಿಗೊಳಿಸಲು ಸುಳ್ಳು, ಬೇಜವಾಬ್ದಾರಿಯುತ ಹೇಳಿಕೆಗಳನ್ನ ಶಾಸಕ ರಮೇಶ್ ಜಾರಕಿಹೊಳಿ ಅವರು ಕೊಡ್ತಾ ಇದ್ದಾರೆ. ಹಾಗಾಗಿ ಅವರ ವಿರುದ್ಧ ಶೀಘ್ರವೇ ಮಾನನಷ್ಟ ಮೊಕದ್ದಮೆ ಸಹಿತ ಇನ್ನಿತರ ಕಠಿಣ ಕಾನೂನು ಕ್ರಮವನ್ನ ಕೈಗೊಳ್ಳೋ ನಿಟ್ಟಿನಲ್ಲಿ ನಾವು ಅವರ ವಿರುದ್ಧ ಕ್ರಮಕ್ಕೆ ಮುಂದಾಗ್ತೀವಿ ಅಂತ ಕಾಂಗ್ರೆಸ್ ಮುಖಂಡ ಹಾಗೆ ವಕೀಲರಾಗಿರುವಂತಹ ಸಂಕೇತ್ ಏಣಗಿ ಅವರು ಟ್ವೀಟ್ ಮಾಡಿದ್ದಾರೆ. ಸಿಡಿ ಬಗ್ಗೆ ಬರೀ ಮಾತಾಡೋದೇ ಆಗಿದೆ, ಒಬ್ಬರ ಬಗ್ಗೆ ಮತ್ತೊಬ್ರು ಮಾತಾಡೋದೇ ಹೆಚ್ಚಾಗಿದೆ. ಒಂದಾದ್ರೂ ಸಿಡಿ ಬಿಡುಗಡೆ ಮಾಡಲಿ, ಅಂತ್ಯ ಹಾಡ್ಲಿ ಅಂತ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ವ್ಯಂಗ್ಯವಾಡಿದ್ದಾರೆ. ಸಿಡಿ ರಾಜಕಾರಣ ಬರೀ ಮಾತಾಡೋದಾಗಿದೆ. ಇವತ್ತು ಒಂದು ಸಿಡಿ ಹೊರಗೆ ಬಂದಿಲ್ಲ. ಒಂದರ ಸಿಡಿ ಹೊರಗೆ ಬಂದರೆ ಅದ್ರ ಬಗ್ಗೆ ಏನಾದರೂ ನಾವು ರಿಯಾಕ್ಷನ್ ಮಾಡ್ಬೋದು. ಅದಕ್ಕೆ ಸುಮ್ಮನೆ ಮಾತಾಡೋದಾಗೈತೆ. ಇವತ್ತು ಸಿಡಿ ಬಗ್ಗೆ ಮಾತಾಡೋ ಯಾವುದೋ ಒಂದು ಸಿಡಿ ಬಿಟ್ಟು ಬಿಡಲಿ ಅಂತ ನಾನು ಹೇಳ್ತೀನಿ. ಈಗ ಸಿಡಿ ರಾಜಕಾರಣ ಬರೀ ಮಾತಾಡೋದಾಗಿದೆ. ಇವತ್ತು ಒಂದು ಸಿಡಿ ಹೊರಗೆ ಬಂದಿಲ್ಲ. ಒಂದರ ಸಿಡಿ ಹೊರಗೆ ಬಂದರೆ ಅದ್ರ ಬಗ್ಗೆ ಏನಾದರೂ ನಾವು ರಿಯಾಕ್ಷನ್ ಮಾಡ್ಬೋದು. ಅದಕ್ಕೆ ಸುಮ್ಮನೆ ಮಾತಾಡೋದಾಗೈತೆ. ಇವತ್ತು ಸಿಡಿ ಬಗ್ಗೆ ಮಾತಾಡೋ ಯಾವುದೋ ಒಂದು ಸಿಡಿ ಬಿಟ್ಟು ಬಿಡಲಿ ಅಂತ ನಾನು ಹೇಳ್ತೀನಿ. ರಮೇಶ್ ಜಾರಕಿಹೊಳಿ ವಿರುದ್ಧ ಮಾಜಿ ಸಚಿವ ಚಲುವರಾಯಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಸುಮ್ಮನೆ ಬಾಯಿ ಚಪಲಕ್ಕೆ ಮಾತಾಡ್ತಾರಷ್ಟೇ, ನಮ್ಮ ಅಧ್ಯಕ್ಷರನ್ನ ಏನೂ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ರಮೇಶ್ ಜಾರಕಿಹೊಳಿಗೆ ಏನಾಗಿದೆ, ಮಂತ್ರಿ ತೆಗೆದ್ರು,
ಮತ್ತೆ ಈಗ ಸರ್ಕಾರ ಕೆಡಗಿಸಿ ಅಲ್ಲೋಗಿ ಮಂತ್ರಿ ಆದರು, ಮಂತ್ರಿ ಹೋಯ್ತು, ಈಗ ಮತ್ತೆ ಮಂತ್ರಿ ಮಾಡ್ತಾರೆ ಅಂತ ಯೋಗೇಶು ಅವರು ಭಾಳ ಫೈಟ್ ಮಾಡಿದ್ರು. ಆಗೋ ಈಗೋ ಎಲೆಕ್ಷನ್ ಹತ್ರ ಬಂದಿದೆ, ಅದಕ್ಕೋಸ್ಕರ ಅವರು ಏನೋ ಸಿಟ್ಟಿಗೆ ಆಡ್ತಾರೆ. ಈಗ ಯಾರೋ ಮನುಷ್ಯನ್ನ ಸುಮ್ಮನೆ ಇದು ಮಾಡೋಕ್ಕಾಗಲ್ಲ. ಸೊ ಈಗ ಅವ್ರದ್ದು ಅಷ್ಟು ಸುಲಭವಾಗಿ ಅವ್ರು ಹೇಳೋ ಈಸಿಯಾಗಿ ನಮ್ಮ ಅಧ್ಯಕ್ಷರ ಬಗ್ಗೆ ಏನೆಲ್ಲ ನಾನು ಹಾಗೆ ಈಗ ಏನೋ ಮಾಡಿಬಿಡ್ತೀನಿ ಅಂದ್ರೆ ಮಾಡೋದಕ್ಕಾಗುತ್ತಾ? ಅವೆಲ್ಲ ಆಗದೆ ಇರೋ ಕೆಲಸ. ಸುಮ್ಮನೆ ಅವ್ರು ಚಪ್ಪಲಕ್ಕೆ ಮಾತಾಡ್ತಾರೆ. ಜೆಡಿಎಸ್ಗೆ ತಲೆನೋವಾದ ಹಾಸನ ರಾಜಕೀಯ ಇನ್ನೂ ಬಗೆಹರಿದಿಲ್ಲ. ಹಾಸನ ಕ್ಷೇತ್ರದ ಸ್ಪರ್ಧೆ ಸಮಸ್ಯೆ ಈಗ ಅರಸೀಕೆರೆ ಮೇಲೆ ರೇವಣ್ಣ ಕುಟುಂಬದ ಕಣ್ಣು ಬಿದ್ದಿದೆ. ಜೆಡಿಎಸ್ ತೊರೆಯಲು ಶಿವಲಿಂಗೇಗೌಡರು ಈಗ ಸದ್ಯ ತಯಾರಾಗಿದ್ದಾರೆ. ಅರಸೀಕೆರೆ ಶಾಸಕರಾಗಿರೋ ಜೆಡಿಎಸ್ನ ಶಿವಲಿಂಗೇಗೌಡರು ಒಂದು ವೇಳೆ ಬಿಟ್ರೆ ಆ ಜಾಗಕ್ಕೆ ಜೆಡಿಎಸ್ ಅಭ್ಯರ್ಥಿಯಾಗಿ ಯಾರನ್ನು ಹಾಕೋದು, ಈ ಕ್ಷೇತ್ರದ ಮೇಲೆ ಈಗ ರೇವಣ್ಣ ಕುಟುಂಬದವರು ಕಣ್ಣಿಟ್ಟಿರುವಂಥದ್ದು. ಒಂದ್ ವೇಳೆ ಶಿವಲಿಂಗೇಗೌಡರು ಹೋದ್ರೆ ಜೆಡಿಎಸ್ನಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನುವಂಥದ್ದು ಸದ್ಯದ ಪ್ರಶ್ನೆ. ಪದೇ ಪದೇ ಅರಸೀಕೆರೆಗೆ ರೇವಣ್ಣ ಕುಟುಂಬದವರು ಭೇಟಿ ಕೊಡ್ತಿದ್ದಾರೆ. ರೇವಣ್ಣ, ಸೂರಜ್ ಪ್ರಜ್ವಲ್ರಿಂದ ನಿರಂತರ ಭೇಟಿ ಕೊಡಲಾಗ್ತಾ ಇದೆ, ಸಭೆ ಮಾಡಲಾಗ್ತಾ ಇದೆ. ಶಿವಲಿಂಗೇಗೌಡರು ಜೆಡಿಎಸ್ ಅನ್ನ ತೊರೆದ್ರೆ ಭವಾನಿ ರೇವಣ್ಣ ಅವರು ಅಲ್ಲಿಂದ ಸ್ಪರ್ಧೆ ಮಾಡ್ತಾರಾ ಅನ್ನುವಂಥದ್ದು ಸದ್ಯದ ಪ್ರಶ್ನೆ. ಯಾಕಂದ್ರೆ ಈಗ ಹಾಸನದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರು, ಆದ್ರೆ ಹಾಸನದಲ್ಲಿ ಸ್ವರೂಪ್ ಸಮರ್ಥ ಅಭ್ಯರ್ಥಿ ಇದ್ದಾರೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಒಂದ್ ವೇಳೆ ಹಾಸನದಿಂದ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಕೈ ತಪ್ಪಿದೆ ಆದಲ್ಲಿ ಮತ್ತೆ ಯಾವ ಕ್ಷೇತ್ರದಿಂದ ಅವರನ್ನ ನಿಲ್ಲಿಸಬಹುದು? ಈಗ ಅರಸೀಕೆರೆಯಿಂದ ಅವರನ್ನ ನಿಲ್ಲಿಸುವಂತಹ ಪ್ರಯತ್ನಗಳಾಗ್ತಾ ಇದೆಯಾ ಅನ್ನುವಂಥ ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಯಾಕಂದ್ರೆ ರೇವಣ್ಣ ಕುಟುಂಬದವರು ನಿರಂತರವಾಗಿ ಅರಸೀಕೆರೆಗೆ ಪದೇ ಪದೇ ಭೇಟಿ ಕೊಡ್ತಾ ಇದ್ದಾರೆ. ಹಾಸನ ಟಿಕೆಟ್ ಕೈ ತಪ್ಪಿದ್ರೆ ಅರಸೀಕೆರೆಯಿಂದ ಸ್ಪರ್ಧಿಸ್ತಾರಾ? ಶಿವಲಿಂಗೇಗೌಡರು ಒಂದ್ ವೇಳೆ ಪಕ್ಷದಲ್ಲೇ ಉಳಿದ್ರೆ ಅವರೇ ಅಭ್ಯರ್ಥಿ ಆಗ್ತಾರೆ. ಒಂದ್ ವೇಳೆ ಅವರೇನಾದ್ರೂ ಪಕ್ಷ ಬಿಟ್ರೆ ಅಲ್ಲಿಂದ ಯಾರನ್ನ ನಿಲ್ಲಿಸುವಂಥದ್ದು ಈಗ ಸದ್ಯದ ಪ್ರಶ್ನೆ. ಹಾಸನ ಟಿಕೆಟ್ ಗೊಂದಲಕ್ಕೆ ಇನ್ನೂ ಬಿದ್ದಿಲ್ಲ ತೆರೆ. ಫೆಬ್ರವರಿ 4ಕ್ಕೆ ಸಭೆ ಸೇರಿ ನಿರ್ಧಾರ ಅಂದಿದ್ರು HDK. ಸಭೆ ಬಗ್ಗೆ ಗೊತ್ತೇ ಇಲ್ಲ ಅಂತಿದ್ದಾರೆ ರೇವಣ್ಣ ಅವರು. ಅಚ್ಚರಿ ಮೂಡಿಸಿದೆ ಮಾಜಿ ಸಚಿವ ರೇವಣ್ಣ ಅವರ ಹೇಳಿಕೆ. ಫೆಬ್ರವರಿ 4ರ ಸಭೆಯಲ್ಲಿ ಹಾಸನ ಟಿಕೆಟ್ ಯಾರಿಗೆ ಅನ್ನೋದನ್ನ ಫೈನಲ್ ಮಾಡ್ತೀವಿ ಅಂತ HD ಕುಮಾರಸ್ವಾಮಿ ಅವರು ಹೇಳಿದ್ರು. ಆದ್ರೆ ಫೆಬ್ರವರಿ 4ರ ಸಭೆ ಬಗ್ಗೆ ನನಗೆ ಗೊತ್ತೇ ಇಲ್ಲ ಅಂತ ರೇವಣ್ಣ ಅವರು ಹೇಳಿದ್ದಾರೆ. HDK ಹೇಳಿಕೆ ಬಗ್ಗೆ ನನಗೆ ಏನು ಗೊತ್ತಿಲ್ಲ ಅಂತ ರೇವಣ್ಣ ಅವರು ಹೇಳಿದ್ದಾರೆ. ಹಾಗಾದ್ರೆ ನಿಜಕ್ಕೂ ಕೂಡ ಸಭೆ ಬಗ್ಗೆ ಯಾವುದೇ ಮಾಹಿತಿ ಇಲ್ವಾ, ಅಥವಾ ಈಗ ರೇವಣ್ಣ ಅವರು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಿಯಾಕ್ಟ್ ಮಾಡೋದಕ್ಕೆ ರೆಡಿ ಇಲ್ವಾ ಗೊತ್ತಿಲ್ಲ. ಒಟ್ಟಾರೆ ಈಗ ಹಾಸನ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಗೊಂದಲ ಹಾಗೆ ಮುಂದುವರೆದಂತೆ ಕಾಣ್ತಾ ಇದೆ. 4ನೇ ತಾರೀಕು ಈಗೇನು ಮೊದಲನೇ ಹಂತದ ಪಟ್ಟಿ ಬಿಡುಗಡೆ ಮಾಡಿದ್ದು, ಅವರೆಲ್ಲರ ಮತ್ತೊಂದು ಟಾಸ್ಕ್ ಕೊಡ್ತಕ್ಕಂಥ ಸಭೆ ಕರೆದಿದ್ದೇವೆ. ಮತ್ತು ಮುಂದಿನ 2ನೇ ಒಂದು ಕಂತೇನು ಬಿಡುಗಡೆ ಮಾಡಬೇಕು ಅಭ್ಯರ್ಥಿಗಳ ಹೆಸರನ್ನ, ಅದಕ್ಕೂ ಸಹ 4ನೇ ತಾರೀಕಿನಂದು ಸಭೆ ಇಟ್ಕೊಂಡಿದ್ದೇವೆ. ಇಬ್ರಾಹಿಂ ಅವರು, ನಾವು, ಪಕ್ಷದ ಕೆಲವು ಪ್ರಮುಖರೆಲ್ಲ ಸೇರಿ ಚರ್ಚೆ ಮಾಡ್ತಾಯಿದ್ದೇವೆ. ಒಂದು ಕನಿಷ್ಠ 40ರಿಂದ 50 ಜನದ 2ನೇ ಹಂತದ ಪಟ್ಟಿ ಬಿಡುಗಡೆ ಆಗುತ್ತೆ. ಕುಮಾರಸ್ವಾಮಿ ಅವರು ಅರಸೀಕೆರೆ ಬರ್ತಾ ಕಾರ್ಯಕ್ರಮ ಏನು ಯಾವತ್ತು? ಅದೇನು ಅದೇನು ಗೊತ್ತಿರಪ್ಪ. ಕುಮಾರಸ್ವಾಮಿ ಅವರು ಅರಸೀಕೆರೆ ಬರ್ತಾ ಕಾರ್ಯಕ್ರಮ ಏನು ಯಾವತ್ತು? ಅದೇನು ಅದೇನು ಗೊತ್ತಿರಪ್ಪ. ರಾಜ್ಯ ಕಾಂಗ್ರೆಸ್ ಚುನಾವಣಾ ಸಮಿತಿ ಸಭೆ ಆರಂಭ ಆಗಿದೆ. ದೇವನಹಳ್ಳಿ ಸಮೀಪ ಮಹತ್ವದ ಸಭೆ ನಡೀತಾ ಇದೆ. ಇವತ್ತೇ 100 ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆ ಫೈನಲ್ ಆಗೋ ಸಾಧ್ಯತೆ ಇದೆ. ರಾಜ್ಯ ಕಾಂಗ್ರೆಸ್ ಚುನಾವಣಾ ಸಮಿತಿಯಿಂದ ಮಹತ್ವದ ಸಭೆ ನಡೀತಾ ಇರುವಂಥದ್ದು. ದೇವನಹಳ್ಳಿ ಸಮೀಪ ಈ ಒಂದು ಸಭೆಯನ್ನು ನಡೆಸಲಾಗ್ತಾ ಇದೆ. ಇವತ್ತು 100 ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆ ಫೈನಲ್ ಆಗೋ ಸಾಧ್ಯತೆ ಇದೆ. ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ನೇತೃತ್ವದಲ್ಲಿ ಸಭೆಯನ್ನು ನಡೆಸಲಾಗ್ತಾ ಇದೆ. ಸಭೆಯಲ್ಲಿ ಸಿದ್ದರಾಮಯ್ಯ, DKC, DK ಹರಿಪ್ರಸಾದ್ ಸೇರಿ ಹಲವು ನಾಯಕರು ಭಾಗವಹಿಸಿದ್ದಾರೆ. ಅಭ್ಯರ್ಥಿಗಳನ್ನು ಅಂತಿಮಗೊಳಿಸುವ ಬಗ್ಗೆ ಮಹತ್ವದ ಸಮಾಲೋಚನೆ ನಡೆಸ್ತಾ ಇದ್ದಾರೆ. ಈ ನಡುವೆ ಟಿಕೆಟ್ ಹಂಚಿಕೆಯಲ್ಲಿ ಯಾವುದೇ ಸವಾಲು ಗೊಂದಲ ಇಲ್ಲ. ಅರ್ಜಿ ಹಾಕಿದ ಎಲ್ಲರಿಗೂ ಟಿಕೆಟ್ ನೀಡೋದಕ್ಕೆ ಸಾಧ್ಯ ಇಲ್ಲ. ಅಧಿಕಾರ ಬರುವಾಗ ಎಲ್ಲರೂ ಕೆಲಸ ಮಾಡಬೇಕು, ಅಧಿಕಾರ ಬಂದ ಮೇಲೆ ಸ್ಥಾನಮಾನ ನೀಡೋದು ಇದ್ದೇ ಇದೆ ಅಂತ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಪ್ರತಿ ಜಿಲ್ಲೆಯಿಂದ ಬ್ಲಾಕ್ ಅವ್ರನ್ನ ಅಭ್ಯರ್ಥಿಗಳನ್ನ ನಮ್ಮ AIC ಸೆಕ್ರೆಟರಿಗಳು ಮತ್ತು ನಮ್ಮ ಕಾರ್ಯಾಧ್ಯಕ್ಷಗಳು ಎಲ್ಲ ಕೂಡ ಮತ್ತು ಎಲೆಕ್ಷನ್ ಕಮಿಟಿ ಮೆಂಬರ್ಸು ಪ್ರತಿ ಜಿಲ್ಲೆಗೂ ಒಬ್ಬೊಬ್ಬರು ಜವಾಬ್ದಾರಿ ಕೊಟ್ಟಿದ್ದು. ಅವರೆಲ್ಲ ರೆಕಮೆಂಡೇಶನ್ಸ್ ಎಲ್ಲ ಕೊಟ್ಟಿದ್ದಾರೆ. 1, 2, 3 ಹೆಸರುಗಳೆಲ್ಲ ಕೊಟ್ಟಿದ್ದಾರೆ. ಅದನ್ನೆಲ್ಲ ಪರಿಶೀಲನೆ ಮಾಡ್ತೀವಿ. ಜೊತೆಗೆ ದೆಹಲಿಯವರು ಸಪ್ರೇಟ್ ಸರ್ವೆ ಮಾಡಿಸಿದ್ದಾರೆ, ನಾವು ಸಪ್ರೇಟ್ ಸರ್ವೆ ಮಾಡಿಸಿದ್ದೀವಿ. ಅದೆಲ್ಲ ಗಮನದಲ್ಲಿ ಇಟ್ಕೊಂಡು ಸೆಂಟ್ರಲ್ ಎಲೆಕ್ಷನ್ ಕಮಿಟಿಗೆ ಹೋಗ್ತದೆ. ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಸ್ಕ್ರೀನಿಂಗ್ ಕಮಿಟಿ ಇದೆ, ಅದಕ್ಕೆ ಹೋಗ್ತದೆ.
ಆದಷ್ಟು ಜಲ್ದಿ ಅನೌನ್ಸ್ ಮಾಡ್ತೀವಿ. ಇದೆಲ್ಲದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಅನಿಲ್ ಬಾಸೂರ್ ಇದೀಗ ನಮ್ಮ ಜೊತೆ ಲೈವ್ ಕನೆಕ್ಟೆಡ್ ಇದ್ದಾರೆ. ಅನಿಲ್, 1000ಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳು ಅರ್ಜಿಯನ್ನ ಹಾಕಿದ್ದಾರೆ. ಸ್ವತಃ ಡಿ.ಕೆ. ಶಿವಕುಮಾರ್ ಅವರೇ ಆಕಾಂಕ್ಷಿಗಳೆಲ್ಲರಿಗೂ ಟಿಕೆಟ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಯಾವೆಲ್ಲ ಮಾನದಂಡಗಳ ಆಧಾರದ ಮೇಲೆ ಅಭ್ಯರ್ಥಿಗಳನ್ನ ಇವತ್ತು ಫೈನಲ್ ಮಾಡಲಾಗತ್ತೆ? ಸೌಮ್ಯ ಅಂತ ಹೇಳಿದ್ರೆ ಈಗಾಗಲೇ ಕೆಪಿಸಿಸಿ ವತಿಯಿಂದನೂ ಕೂಡ ಒಂದು ಸಮೀಕ್ಷೆಯನ್ನು ಮಾಡ್ತಿರುವಂತದ್ದು, ಜೊತೆಗೆ ಡಿಸಿಸಿ ಅಂದ್ರೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಗಳಿಂದನೂ ಕೂಡ ಮಾಹಿತಿಯನ್ನ ಪಡೆದಿದ್ದಾರೆ. ಅದರ ಜೊತೆಗೆ ಏನಂತ ಹೇಳಿದ್ರೆ ಈಗಾಗಲೇ ಯಾವ ಅಭ್ಯರ್ಥಿಗಳು ತಮ್ಮ ಒಂದು ಬಯೋಡೇಟಾದಲ್ಲಿ ಕೊಟ್ಟಿರುವಂತಹ ಏನು ವಿವರಗಳನ್ನ ಕೂಡ ಅಳೆದು ತೂಗಿನೂ ಕೂಡ ಈ ಒಂದು ವಿಚಾರವನ್ನ ಮಾಡ್ತಿರುವಂತದ್ದು. ಒಟ್ಟಾರೆಯಾಗಿ ಎಲ್ಲ ರೀತಿಯ ಅಂತಂದ್ರೆ ಗೆಲ್ಲುವ ಅಭ್ಯರ್ಥಿಗೆ ಮಾತ್ರ ಒಂದು ಟಿಕೆಟ್ ಕೊಡುವಂತದ್ದಕ್ಕೆ ಕಾಂಗ್ರೆಸ್ ನಾಯಕರು ತೀರ್ಮಾನ ಮಾಡಿದ್ದಾರೆ ಎಂಬ ಮಾಹಿತಿ ಇದೆ. ಹೀಗಾಗಿನೇ ಇವತ್ತು ಸುಮಾರು 150 ಸೀಟ್ಗಳಷ್ಟು ಅಂದ್ರೆ ಕ್ಷೇತ್ರಗಳ ಒಂದು ಅಭ್ಯರ್ಥಿಗಳ ಆಕಾಂಕ್ಷಿಗಳನ್ನ ಅಭ್ಯರ್ಥಿಗಳಂತ ಹೇಳಿ ಅವರನ್ನ ಒಂದು ಶಾರ್ಟ್ ಲಿಸ್ಟ್ ಮಾಡುವಂತದ್ದು. ಪ್ರಮುಖವಾಗಿ ಒಂದು ಕ್ಷೇತ್ರಕ್ಕೆ 3 ಜನ ಅಭ್ಯರ್ಥಿಗಳನ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಎಂಬಂತ ಮಾಹಿತಿ ಸಿಕ್ಕಿರುವಂತದ್ದು. ಜೊತೆಗೇನಂತ ಹೇಳಿದ್ರೆ ಮೊದಲ ಹಂತದಲ್ಲಿ ಹಾಲಿ ಶಾಸಕರೆಲ್ಲರಿಗೂ ಕೂಡ ಟಿಕೆಟ್ ಕೊಡೋದಕ್ಕೂ ಕೂಡ ಚಿಂತನೆಯನ್ನ ಮಾಡಿರುವಂತದ್ದು. ಹೀಗಾಗಿ ಆ ಕ್ಷೇತ್ರದ ಅಂದ್ರೆ ಕೆಲವೊಂದು ಕ್ಷೇತ್ರಗಳಲ್ಲಿ ಏನಂತ ಹೇಳಿದ್ರೆ ಈಗಾಗಲೇ ಶಾಸಕರಿಗಿಂತಲೂ ಜನಪ್ರಿಯತೆಯನ್ನು ಹೊಂದಿರುವಂತಹ ನಾಯಕರು ಯಾರಾದ್ರೂ ಇದ್ರೆ ಅದನ್ನು ಕೂಡ ಒಂದು ಪರಿಗಣನೆ ಮಾಡೋದಕ್ಕೂ ಕೂಡ ರಾಜ್ಯ ಕಾಂಗ್ರೆಸ್ ನಾಯಕರು ಒಂದು ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಎಂಬಂತ ಮಾಹಿತಿ ಸಿಗ್ತಾ ಇದೆ. ಒಟ್ಟಾರೆಯಾಗಿ ಇವತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೆಯುತ್ತಿರುವಂತದ್ದು. ಇದು ಕಾಂಗ್ರೆಸ್ನ ಒಂದು ಆಕಾಂಕ್ಷಿಗಳೇನಿದ್ದಾರೆ ಅವರು ಅತ್ಯಂತ ಕುತೂಹಲದಿಂದ ಎದುರು ನೋಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಮೊದಲ ಹಂತದಲ್ಲಿ 150 ಸೀಟ್ಗಳಿಗೆ ಒಂದು ಅಭ್ಯರ್ಥಿಗಳನ್ನ ಅಂದ್ರೆ ಆಕಾಂಕ್ಷಿಗಳನ್ನ ಆಯ್ಕೆ ಮಾಡಿ ಅದನ್ನ ಕೇಂದ್ರ ಚುನಾವಣಾ ಸಮಿತಿಗೆ ಕಾಂಗ್ರೆಸ್ನ ಕೇಂದ್ರ ಚುನಾವಣಾ ಸಮಿತಿಗೆ ಕಳಿಸ್ತಾರೆ ಎಂಬಂತ ಮಾಹಿತಿ ಇದೆ. ಹೀಗಾಗಿ ಇವತ್ತು ಹೋಗುವಂತ ಒಂದು ಲಿಸ್ಟ್ ಏನಿದೆ ಅದರಲ್ಲಿ ಇರುವಂತಹ ಹೆಸರುಗಳೇ ಮುಂದೆ ಫೈನಲ್ ಆಗಿ ಅಂತಿಮಗೊಳ್ಳುವಂತ ಸಾಧ್ಯತೆ ಇದೆ. ಹೀಗಾಗಿ ಈಗ 150 ಸೀಟುಗಳನ್ನ ಇವತ್ತು ಅಂದ್ರೆ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಇವತ್ತು ಅಂತಿಮಗೊಳಿಸಿ ಅದನ್ನ ಕೇಂದ್ರಕ್ಕೆ ಕಳಿಸ್ತಾರೆ. ಅದಾದ ಬಳಿಕ ಉಳಿದಂತಹ ಕ್ಷೇತ್ರಗಳೇನಿದ್ದಾವೆ ಮತ್ತು ಬಹಳಷ್ಟು ಪೈಪೋಟಿ ಇರುವಂತಹ ಕ್ಷೇತ್ರಗಳ ಕುರಿತಂತೆ ಒಂದು ಸಭೆಯನ್ನ ಮಾಡ್ತಾರೆ ಅಂತ ಮಾಹಿತಿ ಇದೆ. ಸೌಮ್ಯ, ಥ್ಯಾಂಕ್ ಯು ಅನಿಲ್ ತಮ್ಮ ಇನ್ಫಾರ್ಮೇಶನ್ಗೆ. ಬೆಂಗಳೂರಿನ ಸಂಜಯ್ ನಗರದಲ್ಲಿ ದಂತವೈದ್ಯ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಪ್ರಿಯಾಂಶಿ ತ್ರಿಪಾಠಿ ಆತ್ಮಹತ್ಯೆ ಮಾಡಿಕೊಂಡಂತಹ ವೈದ್ಯೆ. ಉತ್ತರ ಪ್ರದೇಶದ ಲಖನೌ ಮೂಲದ ಪ್ರಿಯಾಂಶಿ ತ್ರಿಪಾಠಿ ಬೆಂಗಳೂರಿನಲ್ಲಿ ದಂತವೈದ್ಯೆಯಾಗಿ ವೃತ್ತಿ ಮಾಡ್ತಾ ಇದ್ರು. ಆದರೆ ಈಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಖಾಸಗಿ ಆಸ್ಪತ್ರೆ ವೈದ್ಯನಿಂದ ಲವ್ ಮಾಡೋದಕ್ಕೆ ಟಾರ್ಚರ್ ಕೊಡಲಾಗ್ತಿತ್ತಂತೆ. ಡಾಕ್ಟರ್ ಸುಮಿತ್ ಎಂಬಾತ ಪ್ರಿಯಾಂಶಿ ಬೆನ್ನು ಬಿದ್ದಿದ್ದಂತೆ. ಮದುವೆ ಆಗೋದಕ್ಕೆ ನಿರಾಕರಿಸಿದ್ದಕ್ಕೆ ಸುಮಿತ್ ಟಾರ್ಚರ್ ಕೊಟ್ಟಿದ್ದಂತೆ. ಡ್ರಿಂಕ್ಸ್ ಮಾಡು, ಸಿಗರೇಟ್ ಸೇದು ಅಂತ ಟಾರ್ಚರ್ ಕೊಡ್ಲಾಗ್ತಾ ಇತ್ತಂತೆ. ಮನೆಯವರ ಬಳಿ ಪ್ರಿಯಾಂಶಿ ಹೇಳಿಕೊಂಡಿದ್ದಾರೆ. ಈಗ ಮನನೊಂದು ಪ್ರಿಯಾಂಶಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಪ್ರಿಯಾಂಶಿ ತಂದೆ ಸುಶೀಲ್ ತ್ರಿಪಾಠಿ ದೂರ ಆಧರಿಸಿ ಸಂಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಕಿಂಗ್ ಸ್ಟಾರ್ ಯಶ್ ಭೇಟಿಗೆ ಅಭಿಮಾನಿಗಳ ದಂಡೆ ಹರಿದು ಬಂದಿದೆ. ಹುಟ್ಟುಹಬ್ಬಕ್ಕೆ ಅಭಿಮಾನಿಗಳು ಯಶ್ರನ್ನ ಭೇಟಿ ಆಗಿರಲಿಲ್ಲ. ಹೀಗಾಗಿ ತಮ್ಮ ಭೇಟಿಗಾಗಿ ಯಶ್ ಕೆಲವು ಅಭಿಮಾನಿಗಳಿಗೆ ಆಹ್ವಾನ ಕೊಟ್ಟಿದ್ರು. ಈ ಸುದ್ದಿ ತಿಳಿದ ಅಭಿಮಾನಿಗಳು ಬೆಳ್ಳಂಬೆಳಗ್ಗೆ ಯಶ್ ನಿವಾಸಕ್ಕೆ ಆಗಮಿಸಿದ್ರು. ಬೆಂಗಳೂರಿನ ಗಾಲ್ಫ್ ಗ್ರೌಂಡ್ ಬಳಿಯ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ಗೆ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸಿ ಯಶ್ ಜೊತೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡ್ರು. ಇತರ ಸಂಕ್ಷಿಪ್ತ ಸುದ್ದಿಗಳನ್ನು ನೋಡೋಣ ಎಕ್ಸ್ಪ್ರೆಸ್ ನ್ಯೂಸ್ನಲ್ಲಿ. ವಿಡಿಯೋ ಕಾಲ್ನಲ್ಲಿ ಹೆಂಡತಿ ತೋರಿಸದಿದ್ದಕ್ಕೆ ಚಾಕು ಇರಿತ. ಬೆಂಗಳೂರಿನಲ್ಲಿ ನಡೆದ ಘಟನೆ. ರಾಜೇಶ್ ಎಂಬಾತನಿಂದ ಸುರೇಶ್ ಎಂಬುವನಿಗೆ ಚಾಕು ಇರಿತ. ವರ್ಗಾವಣೆಯಾದ ಬಳಿಕವೂ ಅಕ್ರಮವಾಗಿ ಮನೆಯಲ್ಲಿ ಫೈಲ್ ಕ್ಲಿಯರ್. ಕೆಆರ್ ಪೇಟೆ ತಹಸೀಲ್ದಾರ್ ರೂಪಾ ವಿರುದ್ಧ ಆರೋಪ. ಕೆಆರ್ಎಸ್ ಪಕ್ಷದವರ ಕೈಗೆ ಸಿಕ್ಕಿಬಿದ್ದ ಆರ್ಐ ಪುರುಷೋತ್ತಮ್. ಶಿವಮೊಗ್ಗದ ಸಾಗರಪಟ್ಟಣದಲ್ಲಿ ಶಾರ್ಟ್ ಸರ್ಕ್ಯೂಟ್. ಗೊಬ್ಬರ ಅಂಗಡಿಯಲ್ಲಿ ಬೆಂಕಿ ಅವಘಡ. ಬೆಂಕಿ ನಂದಿಸಿದ ಅಗ್ನಿಶಾಮಕ ಸಿಬ್ಬಂದಿ. ಜಮ್ಮು ಕಾಶ್ಮೀರದಲ್ಲಿ ಹುರಿಯತ್ ನಾಯಕರಿಗೆ ಶಾಕ್. ಅಕ್ರಮವಾಗಿ ನಿರ್ಮಿಸಿದ್ದ 3 ಅಂತಸ್ತಿನ ಶಾಪಿಂಗ್ ಕಾಂಪ್ಲೆಕ್ಸ್ ಕೆಡವಿದ ಅನಂತನಾಗ್ ಜಿಲ್ಲಾಡಳಿತ. ಕಾಜಿ ಯಾಸಿರ್ಗೆ ಸೇರಿದ್ದ ಬಿಲ್ಡಿಂಗ್. ರೈತರಿಗೆ ಕನ್ಯೆ ಕೊಡ್ಲಿ, ಜನರು ಮನಸ್ಸು ಬದಲಾಗಲಿ. ವಿಜಯನಗರ ಚಿಮ್ಮನಹಳ್ಳಿ ದುರ್ಗಾಂಬಿಕೆ ರಥೋತ್ಸವದಲ್ಲಿ ಹರಕೆ. ರಥಕ್ಕೆ ಬಾಳೆಹಣ್ಣು ಎಸೆದ ರೈತರು. ಈಗ ಫಿನೋಲೆಕ್ಸ್ ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.